ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಚೈತ್ರ ನಿಮ್ಮ ವ್ಲಾಗ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ಎಗ್ ಬಿರಿಯಾನಿ ಮಾಡೋಣ. ಸೊ ಎಗ್ ಬಿರಿಯಾನಿ ನಾನು ಮಾಡೋ ಸ್ಟೈಲಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ಸೊ ಮೊದಲಿಗೆ ನಾನು ಇಲ್ಲಿ ಮೊಟ್ಟೆ ಇಟ್ಕೊಂಡಿದ್ದೀನಿ. ಮೊಟ್ಟೆ ನಾನು 7 ಮೊಟ್ಟೆ ತೊಗೊಂಡಿದ್ದೀನಿ. ನಿಮಗೆ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೋ ಅದ್ರ ಮೇಲೆ ನೀವು ಮೊಟ್ಟೆ ತೊಗೋಬೋದು. ಸೊ ಇದಕ್ಕೆ ನಾನು ಈರುಳ್ಳಿ ಸಿಪ್ಪೆ ಹಾಕಿ ಬೇಯಿಸ್ತಾ ಇದ್ದೀನಿ. ಏಕೆಂದರೆ ಮೊಟ್ಟೆ ಸಿಪ್ಪೆ ಬೇಗ ನೀಟಾಗಿ ಈಸಿಯಾಗಿ ಬರುತ್ತೆ ಅಂತ ಹೇಳಿಬಿಟ್ಟು ನಾನು ಈರುಳ್ಳಿ ಸಿಪ್ಪೆ ಹಾಕ್ಕೊಳ್ತೀನಿ. ಸೊ ಇದು ನಿಮಗೆ ಇಷ್ಟ ಇದ್ದರೆ ಹಾಕಿ, ಇಲ್ಲಾಂದರೆ ತೊಂದರೆ ಇಲ್ಲ. ನಾನು ಇದಕ್ಕೆ ಬೇಕಾದಂಥ ಇಂಗ್ರೀಡಿಯೆಂಟ್ಸ್ನ ಹೇಳ್ತಾ ಹೋಗ್ತೀನಿ. ಮೊದಲಿಗೆ 1 ಕಪ್ ಈರುಳ್ಳಿ ತೊಗೊಂಡಿದ್ದೀನಿ. ಇಲ್ಲಿ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಈ 3 ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು 2 ಟೊಮೆಟೊವನ್ನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಹಸಿಮೆಣಸಿನ್ಕಾಯಿನ ಒಂದು ಸೈಡು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಇದಕ್ಕೆ ಚಕ್ಕೆ, ಲವಂಗ, ಪಲಾವ್ ಎಲೆ ಮತ್ತು ಕಸೂರಿ ಮೆಂತಿ, ತೆಂಗಿನಕಾಯಿ ಹಾಲು ಮತ್ತು ದಾವೂದ್ ಅವ್ರದ್ದು ಬಾಸುಮತಿ ರೈಸ್ ತೊಗೊಂಡಿದ್ದೀನಿ. ಇಲ್ಲಿ ಬಾಸುಮತಿ ರೈಸು ಮತ್ತು ನೀವು ರೆಗ್ಯುಲರಾಗಿ ಯೂಸ್ ಮಾಡ್ತೀರಲ್ಲ ಆ ರೈಸ್ನ ಮಿಕ್ಸ್ ಮಾಡಿ ಕೂಡ ನೀವು ಹಾಕೋಬೋದು. ನಾನಿಲ್ಲಿ ದಾವೂದ್ ಬಾಸುಮತಿ ರೈಸ್ನ ಪೂರ್ತಿ ತೊಗೊಂಡಿದ್ದೀನಿ. ಸೊ ನಾನೀಗ ಕುಕ್ಕರಲ್ಲಿ ಈ ಎಗ್ ಬಿರಿಯಾನಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇರೋದು. ಸೊ ತುಂಬ ಟೇಸ್ಟಿಯಾಗಿ ಆ್ಯಂಡ್ ಕ್ವಿಕ್ಕಾಗಿ ಆ್ಯಂಡ್ ಈಸಿಯಾಗಿ ಕೂಡ ಮಾಡ್ಬೋದು. ಮೊದಲಿಗೆ ನಾನಿಲ್ಲಿ ಕೊಬ್ಬರಿ ಎಣ್ಣೆ ಹಾಕ್ತಾಯಿದ್ದೀನಿ. ಸೊ ಮನೆಯಲ್ಲಿ ನಾನು ಯೂಶ್ವಲಿ ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡೋದು. ಸೊ ಹಾಗಾಗಿ ನಾನು ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡ್ತಾಯಿದ್ದೀನಿ. ನಂತರ ನಾನು ಆ ಸ್ಪೈಸಸ್ ಎಲ್ಲ ಇದೆಯಲ್ಲ, ಸೊ ಅದನ್ನೆಲ್ಲ ಒಂದೊಂದಾಗಿ ಆ್ಯಡ್ ಮಾಡ್ತಾ ಹೋಗ್ತೀನಿ. ಕೊಬ್ಬರಿ ಎಣ್ಣೆ ಬೇಗ ಕಾಯೋದ್ರಿಂದ ಸೊ ಬೇಗ ನೀವು ಅದು ಬಿಸಿ ಆಗೋಕ್ಕಿಂತ ಮುಂಚೆನೇ ನೀವು ಎಲ್ಲ ಸ್ಪೈಸಸ್ನ ಆ್ಯಡ್ ಮಾಡಿದ್ರೆ ಒಳ್ಳೆಯದು. ಯಾಕೆಂದರೆ ಕೊಬ್ಬರಿ ಎಣ್ಣೆ ಬೇಗ ಕಾದಿ ಅದು ಸಿಯೋವಂಥ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನಮ್ಮ ಮನೇಲಿ ಎಲ್ಲದಕ್ಕೂ ನಾನು ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡ್ತೀನಿ. ಸೊ ತುಂಬ ಟೇಸ್ಟಿಯಾಗಿ ಆ್ಯಂಡ್ ತುಂಬ ಚೆನ್ನಾಗಿರುತ್ತೆ. ಸೊ ನೀವು ಒಮ್ಮೆ ಟ್ರೈ ಮಾಡಿ ಕೊಬ್ಬರಿ ಎಣ್ಣೆನ. ಸೊ ನಂತರ ಈರುಳ್ಳಿನ ಆ್ಯಡ್ ಮಾಡ್ತಾಯಿದ್ದೀನಿ. ಇಲ್ಲಿ ನಾನು 2 ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ. ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಒಂದು ಮೀಡಿಯಮ್ ಆಗಿ ಫ್ರೈ ಮಾಡ್ಕೊಬೇಕು. ಇದರೊಳಗಿರೋಂಥ ಹಸಿ ವಾಸನೆ ಎಲ್ಲ ಹೋಗಬೇಕು. ಸೊ ಆ ರೀತಿ ನಾವು ಫ್ರೈ ಮಾಡ್ಕೊಬೇಕು. ಇದು ನಿಧಾನಕ್ಕೆ ಫ್ರೈ ಮಾಡ್ಕೊಳ್ಳೋಣ. ಸೊ ಜಾಸ್ತಿ ಹೈ ಫ್ಲೇಮ್ ಇಟ್ಕೊಬೇಡಿ. ಹೈ ಫ್ಲೇಮ್ ಇಟ್ಕೊಂಡ್ರೆ ಸಿಯೋಂಥ ಚಾನ್ಸಸ್ ಇರುತ್ತೆ, ಆಗ ಫ್ಲೇವರು ಚೇಂಜ್ ಆಗುತ್ತೆ. ಸೊ ಹಾಗಾಗಿ ನಾನು ಇವಾಗ ಎಲ್ಲ ನಾನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಒಂದೊಂದಾಗಿ ಆ್ಯಡ್ ಮಾಡ್ತಾ ಹೋಗ್ತೀನಿ. ಇಲ್ಲಿ ನಾನು ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಇದು 3 ಪೇಸ್ಟ್ನ ಮಾಡಿಟ್ಕೊಂಡಿರೋದು, ಅದನ್ನು ಇವಾಗ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಇದನ್ನು ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನೀವು ಹೊರಗಡೆಯಿಂದ ತಂದು ಕೂಡ ನೀವು ಮಾಡ್ಬೋದು. ಇಲ್ಲಿ ನಾನು ಎಕ್ಸ್ಟ್ರಾ ಈರುಳ್ಳಿ ಪೇಸ್ಟನ್ನು ಆ್ಯಡ್ ಮಾಡಿರೋದ್ರಿಂದ ನಾನು ಮನೇಲೇ ಮಾಡ್ಕೊಂಡಿದ್ದೀನಿ. ಸೊ ನೀವು ಮನೇಲಿ ಮಾಡಿಕೊಂಡ್ರೆ ತುಂಬ ಫ್ಲೇವರಾಗಿ ತುಂಬ ಚೆನ್ನಾಗಿರುತ್ತೆ. ಸೊ ನೀವು ಮನೆಯಲ್ಲೇ ಆದಷ್ಟು ಪ್ರಿಪೇರ್ ಮಾಡ್ಕೊಳಕ್ಕೆ ಟ್ರೈ ಮಾಡಬೇಕು. ಸೊ ನಂತರ ಇದಕ್ಕೆ ಟೊಮೆಟೊ ಪ್ಯೂರಿನ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು 2 ಟೊಮೆಟೊ ತೊಗೊಂಡಿದ್ದೀನಿ. ಸೊ ನಿಮಗೆ ಇದು ಹುಳಿ ಟೊಮೆಟೊ ತೊಗೊಂಡಿಲ್ಲ, ನಾನು ಸ್ವೀಟ್ ಟೊಮೆಟೊ ತೊಗೊಂಡಿದ್ದೀನಿ. ಹಾಗಾಗಿ 2 ಟೊಮೆಟೊ ತೊಗೊಂಡಿದ್ದೀನಿ. ಸೊ ಬೇಗನೆ ಮಾಡ್ಬೋದು. ನೀವು ಮೊಟ್ಟೆನ ಮಕ್ಕಳಿಗೆ ಹಾಗೆ ಕೊಡೋದಕ್ಕಿಂತ ಈ ಥರ ರೈಸ್ ಥರ ಮುಖಾಂತರ ನೀವು ಬಿರಿಯಾನಿ, ಎಗ್ ರೈಸ್ ಅದೆಲ್ಲ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ಮತ್ತು ಯಾರೆಲ್ಲ ನಾನ್ ವೆಜ್ ಎಲ್ಲ ತಿನ್ನೋದಿಲ್ವಲ್ಲ, ಸೊ ಅವರು ಎಗ್ ಕೆಲವರು ತಿಂತಾರೆ. ಸೊ ಈ ರೀತಿ ಬಿರಿಯಾನಿ ಮಾಡ್ಕೊಂಡು ತಿನ್ಬೋದು. ಸೊ ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ನೀವು ಕೂಡ ಟ್ರೈ ಮಾಡಿ ನನಗೆ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ. ಸೊ ನಾನಿವಾಗ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಹಸಿಮೆಣಸಿನ್ಕಾಯಿ ಈ 3 ನಾನು ಒಂದು ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ. ಸೊ ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ನೀವು ಇಲ್ಲಿ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ನೀವು ಜಾಸ್ತಿ ಕೂಡ ಹಾಕೋಬೋದು ಫ್ಲೇವರ್ಗೆ, ಮತ್ತು ಅದು ಗ್ರೀನಿಶ್ ಆಗಿ ಬರುತ್ತೆ. ಕೆಲವ್ರಿಗೆಲ್ಲ ಗ್ರೀನ್ ಆಗಿದ್ದರೆ ಬಿರಿಯಾನಿ ತುಂಬ ಚೆನ್ನಾಗಿರುತ್ತೆ ಅಂತ ಇಷ್ಟಪಡ್ತಾರೆ. ಸೊ ನೀವು ಆ ಥರ ಬೇಕು, ಗ್ರೀನಾಗಿ ಬೇಕು ಅಂತಂದರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪನ್ನು ಸ್ವಲ್ಪ ಜಾಸ್ತಿನೇ ಆ್ಯಡ್ ಮಾಡ್ಕೋಬೋದು, ತೊಂದರೆ ಇಲ್ಲ. ಸೊ ಇಲ್ಲಿ ಮೆಣಸಿನ್ಕಾಯಿ ನಾನು ನೋಡ್ಕೊಂಡು ಹಾಕ್ಕೊಳ್ಳಿ. ನಿಮಗೆ ಮಕ್ಕಳೆಲ್ಲ ಇರ್ತಾರಲ್ಲ, ಸೊ ಖಾರ ಎಲ್ಲ ನಿಮಗೆ ಒಂದು ಹದವಾಗಿ ನೋಡಿಕೊಂಡು ನಾನಿಲ್ಲಿ 5ರಿಂದ 6 ಮೆಣಸಿನ್ಕಾಯಿ ಹಾಕಿದ್ದೆ. ಸೊ ನಿಮಗೆ ಇನ್ನೂ ಜಾಸ್ತಿ ಬೇಕು ಅಂದರೂ ಕೂಡ ನೀವು ಆ್ಯಡ್ ಮಾಡ್ಕೋಬೋದು. ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕಿ ನಾವು ಸ್ವಲ್ಪ ಕಡಿಮೆನೇ ಉಪ್ಪು ಹಾಕ್ಕೊಬೇಕು. ಯಾಕೆ ಅಂತಂದರೆ ನಾನಿಲ್ಲಿ ಬಿರಿಯಾನಿ ಪೌಡರ್ನ ಆ್ಯಡ್ ಮಾಡ್ತೀನಿ. ಸೊ ಬಿರಿಯಾನಿ ಪೌಡರಲ್ಲಿ ಆಲ್ರೆಡಿ ಉಪ್ಪಿರುತ್ತಲ್ಲ, ಹಾಗಾಗಿ ನೀವು ನೋಡಿಕೊಂಡು ಉಪ್ಪನ್ನು ಆ್ಯಡ್ ಮಾಡ್ಕೊಬೇಕು. ನಾನಿಲ್ಲಿ ತೆಂಗಿನಕಾಯಿ ಹಾಲನ್ನ ಅದನ್ನು ಶೋಧಿಸಿ ಇಟ್ಕೊಂಡಿರಲಿಲ್ಲ. ಸೊ ಅದನ್ನು ನಾನು ಇವಾಗ ನೀಟಾಗಿ ಅಲ್ಲೇ ನನಗೆ ಎಷ್ಟು ಬೇಕೋ ಅಷ್ಟು ನಾನು ಶೋಧಿಸಿ ಇಟ್ಕೊತಾ ಇದ್ದೀನಿ. ಸೊ ನಿಮಗೆ ಇದು ತೆಂಗಿನಕಾಯಿ ಹಾಲು ಆಪ್ಷನಲ್ಲು, ನಿಮಗೆ ಬೇಡ ಅಂತಂದರೆ ಸ್ಕಿಪ್ ಮಾಡ್ಬೋದು, ತೊಂದರೆ ಇಲ್ಲ. ಸೊ ನಾನಿಲ್ಲಿ ತೆಂಗಿನಕಾಯಿ ಹಾಲು ಹಾಕಿದ್ರೆ ಅದು ಫ್ಲೇವರೇ ಚೇಂಜ್ ಇರುತ್ತೆ ಅಂತ ಹೇಳಿಬಿಟ್ಟು ನಾನು ಸ್ವಲ್ಪ ತೆಂಗಿನಕಾಯಿನ ಪೇಸ್ಟ್ ಮಾಡಿಕೊಂಡು ಹಾಲು ಮಾಡಿ ಹಾಕಿದ್ದೀನಿ. ಸೊ ನಿಮಗೆ ಬೇಡ ಅಂದರೆ ಬೇಡ. ನಂತರ ಇಲ್ಲಿ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. 1 ಟೇಬಲ್ ಸ್ಪೂನಷ್ಟು ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಇದು ಒಗ್ಗರಣೆಯಲ್ಲೇ ಹಾಕ್ಕೊಂಡಿದ್ರು ತೊಂದರೆ ಇಲ್ಲ, ನಾನು ಆಮೇಲೆ ಹಾಕ್ತೆ. ಸೊ ಸ್ವಲ್ಪ ಅರಿಶಿನ,
ಅದನ್ನು ಚೆನ್ನಾಗಿ ಬೇಯೋದಕ್ಕೆ ಬಿಡಬೇಕು. ಸೊ ನಂತರ ಇದು ಆದಮೇಲೆ ಅದು ಸ್ವಲ್ಪ ಆಯಿಲೆಲ್ಲ ಬಿಟ್ಕೊಳ್ಳುತ್ತಲ್ಲ, ಆ ನಂತರ ನಾನಿಲ್ಲಿ ಒಂದು ಪಾಕೆಟ್ ಅಂದರೆ ತೇಜು ಅವ್ರದ್ದು ತೊಗೊಂಡಿದ್ದೀನಿ. ಇಲ್ಲಿ ಬಿರಿಯಾನಿ ಪೌಡರ್ನ ತೇಜು ಅವ್ರದ್ದು ನಾನು ಒಂದು 2 ಟೇಬಲ್ ಸ್ಪೂನಷ್ಟು ಆ್ಯಡ್ ಮಾಡ್ತಾಯಿದ್ದೀನಿ ಅದಕ್ಕೆ. ಸೊ ಚಿಕ್ಕದು ಒಂದು ಪಾಕೆಟ್ ಬರುತ್ತಲ್ಲ 10 ರುಪೀಸ್ದು, ಅಷ್ಟು ಆದರೆ ಸಾಕು. ಏಕೆಂದರೆ ನಾವು ಆಲ್ರೆಡಿ ಸ್ಪೈಸಸ್ ಎಲ್ಲ ಜಾಸ್ತಿ ಹಾಕಿದ್ದೀವಲ್ವ, ಸೊ ಅದಕ್ಕೆ ನಮಗೆ ಫ್ಲೇವರ್ಗೆ ಅಂತ ಹೇಳಿಬಿಟ್ಟು ನಾನು ಬಿರಿಯಾನಿ ಪೌಡರ್ನ ಆ್ಯಡ್ ಮಾಡ್ತಾ ಇರೋದು. ನಂತರ ಇಲ್ಲಿ ನಾನು ಬಾಸುಮತಿ ರೈಸ್ನ ತೊಳೆದಿಟ್ಕೊಂಡಿದ್ದೆ. ನಾನು ಇಲ್ಲಿ ಒಂದು 10 ಮಿನಿಟ್ಸ್ನ ಆಲ್ರೆಡಿ ತೊಳೆದು ಇಟ್ಕೊಂಡಿದ್ದೆ. ಅದನ್ನು ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೆ. ನಂತರ ಇದಕ್ಕೆ ಆ್ಯಡ್ ಮಾಡೋಣ. ಇದಕ್ಕೆ ಆ್ಯಡ್ ಮಾಡಿ ನಮಗೆ ಎಷ್ಟು ಪ್ರಮಾಣದಲ್ಲಿ ನಾನು ಬಾಸುಮತಿ ರೈಸ್ ತೊಗೊಂಡಿದ್ದೆ ಅಷ್ಟು ಪ್ರಮಾಣದಲ್ಲಿ ನೀವು 2 ಬಾರಿ ನೀರು ಹಾಕ್ಕೊಬೇಕಾಗುತ್ತೆ. ನಾನು ಇಲ್ಲಿ 1 ಪಾವು ಮತ್ತು ಅರ್ಧ ಪಾವು, 1.5 ಪಾವಷ್ಟು ನಾನು ಪಾವು ಲೆಕ್ಕದಲ್ಲಿ ಹೇಳ್ತಾಯಿದ್ದೀನಿ. ಸೊ 1 ಪಾವು ಮತ್ತು ಅರ್ಧ ಪಾವು ಮಾಮೂಲಿ ರೈಸ್ನ ಹಾಕ್ಕೊಂಡಿದ್ದೆ. 1 ಪಾವು ಬಾಸುಮತಿ ರೈಸ್ ಹಾಕ್ಕೊಂಡಿದ್ದೆ, ಅರ್ಧ ಪಾವು ನಾನು ಮಾಮೂಲಿ ರೈಸ್ನ ಹಾಕ್ಕೊಂಡಿದ್ದೆ. ಇದನ್ನು ನಮಗೆ ನೋಡಿಕೊಂಡು ನಾನು ಇಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ನಿಮಗೆ ಇನ್ನೊಂದು ಮೊಟ್ಟೆನ ನೀವು ಬೇರೆ ಸ್ವಲ್ಪ ಅರಿಶಿನ, ನಿಮಗೆ ಅದರೊಳಗಡಿಕೆ ಸ್ವಲ್ಪ ಇದು ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಬೇಕು ಅಂತಂದರೆ ನೀವು ಸಪ್ರೇಟಾಗಿ ಒಂದು ಪ್ಯಾನಲ್ಲಿ ನೀವು ಖಾರದ ಪುಡಿ, ಉಪ್ಪು, ಸ್ವಲ್ಪ ಅರಿಶಿನ ಹಾಕಿ ಲೈಟಾಗಿ ಅದನ್ನು ಫ್ರೈ ಮಾಡಿ ನಂತರ ನೀವು ಬಿರಿಯಾನಿಗೆ ಆ್ಯಡ್ ಮಾಡ್ಕೋಬೋದು, ತೊಂದರೆ ಇಲ್ಲ. ನಾನಿಲ್ಲಿ ಡೈರೆಕ್ಟಾಗಿ ನಾನು ಮೊಟ್ಟೆನ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಒಂದು ಸಾರಿ ನೀಟಾಗಿ ಉಪ್ಪೆಲ್ಲ ಸರಿ ಇದೆಯಾ ಅಂತ ನೋಡಿ ಚೆಕ್ ಮಾಡಿ ನಂತರ ಇದನ್ನು ಉಪ್ಪೆಲ್ಲ ಕರೆಕ್ಟಾಗಿದೆಯಾ ಅಂತ ಒಮ್ಮೆ ಚೆಕ್ ಮಾಡ್ಕೊಂಬಿಡಿ. ಖಾರ ಎಲ್ಲ ಬೇಕು ಅಂತಂದರೆ ನೀವು ಇಲ್ಲಿ ಖಾರದ ಪುಡಿನ ಆ್ಯಡ್ ಮಾಡ್ಕೋಬೋದು, ತೊಂದರೆ ಇಲ್ಲ. ಏಕೆಂದರೆ ನಾನು ಆಲ್ರೆಡಿ ಹಸಿಮೆಣಸಿನ್ಕಾಯಿ ಮತ್ತು ಬಿರಿಯಾನಿ ಪೌಡರಲ್ಲಿ ಆಲ್ರೆಡಿ ಖಾರ ಇರುತ್ತೆ. ಸೊ ನೋಡಿಕೊಂಡು ನೀವು ಇದಕ್ಕೆ ಆ್ಯಡ್ ಮಾಡಬೇಕಾಗುತ್ತೆ. ನಂತರ ಇಲ್ಲಿ ಮೇಲ್ಗಡೆ ಸ್ವಲ್ಪ ಗಾರ್ನಿಷಿಗೆ ಅಂತ ಹೇಳಿಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೆ. ಇವಾಗ ಲಿಡ್ಡನ್ನು ಕ್ಲೋಸ್ ಮಾಡ್ತಾಯಿದ್ದೀನಿ. ಇದು 1 ವಿಷಲ್ ಬಂದರೆ ಸಾಕು. ಸೊ ಬಿರಿಯಾನಿ ರೆಡಿ ಆಗಿರುತ್ತೆ. ಯಾವುದೇ ಕಾರಣಕ್ಕೂ 2 ವಿಷಲ್ನ ತೆಗಿಬೇಡಿ, 1 ವಿಷಲ್ ತೆಗೆದ್ರೆ ಸಾಕು. ಸೊ 1 ವಿಷಲ್ ಆಯಿತು. ಸೊ ಫೈನಲಿ ರೆಡಿ ಆಗಿದೆ. ಸೊ ಲಿಡ್ನ ಓಪನ್ ಮಾಡಿದೆ, ನೋಡಿ ಈ ರೀತಿ ಬಂದಿದೆ. ಸೊ ತುಂಬ ಚೆನ್ನಾಗಿರುತ್ತೆ. ಕುಕ್ಕರಲ್ಲಿ ಮಾಡೋದು ನಾನು ತೋರಿಸ್ತಾ ಇರೋದು. ನಾನು ಯೂಶ್ವಲಿ ಬಿರಿಯಾನಿ ಎಲ್ಲ ಕುಕ್ಕರಲ್ಲೆಲ್ಲ ಜಾಸ್ತಿ ಮಾಡೋದಿಲ್ಲ. ಇದು ಬೇಗ ಆಗಬೇಕು ಅಂತ ಹೇಳಿಬಿಟ್ಟು ಒಂದು ಸಾರಿ ನಾನು ಮಾಡೋಣ ನಿಮಗೆಲ್ಲ ಯಾವ ರೀತಿ ಕುಕ್ಕರಲ್ಲಿ ಮಾಡ್ಬೋದು ಅಂತ ಹೇಳಿಬಿಟ್ಟು ನಾನು ನಿಮಗೆ ತೋರಿಸಿದೆ. ಸೊ ತುಂಬ ಚೆನ್ನಾಗಿ ಹುಡಿಯಾಗಿ ಅದಕ್ಕೆ ಜೊತೆಗೆ ರಾಯ್ತಾ, ಸೊ ಎಗ್ ಬಿರಿಯಾನಿ, ಸೊ ತುಂಬ ಟೇಸ್ಟಿಯಾಗಿರುತ್ತೆ. ಒಮ್ಮೆ ನೀವು ಟ್ರೈ ಮಾಡಿ. ಇದೇ ರೀತಿ ನನ್ನ ಚಾನಲ್ನ ನೋಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.